ಈ ಹಿಂದೆ ಸೀತಾ ಪರಿತ್ಯಾಗದ ಹಿನ್ನೆಲೆಯಿಂದ ನಾವು ಶ್ರವಣ ಮಾಡಿದ್ವಿ ನಿನ್ನೆ ದಿವಸ. ಸುರಾಣಕರು ಅಂತ ರಾಕ್ಷಸರಿದ್ರು, ದುಷ್ಕರ್ಮಿಗಳಾಗಿದ್ರು. ಆದ್ರೂ ದುಷ್ಕರ್ಮಗಳ ಮೂಲಕವೇ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ಬ್ರಹ್ಮನ ಹಾಗೆ ವರ ಕೇಳಿದ್ರು, ನಾವು ಎಂಥ ಪಾಪವೇ ಮಾಡಿದ್ರು ಆ ಪಾಪದಿಂದ ನಮಗೆ ಮೋಕ್ಷ ಸಿಗಬೇಕು ಅಂತ. ಬ್ರಹ್ಮ ಅವರಿಗೆ ಹಾಗೆ ಆಗಲಿ, ಎಂಥ ಪಾಪವೇ ಮಾಡಿದ್ರು ನೀವು ಮೋಕ್ಷಕ್ಕೆ ಹೋಗ್ತೀರಿ, ಆದರೆ ಲಕ್ಷ್ಮೀನಾರಾಯಣರನ್ನು ವಿಯೋಗ ಮಾತ್ರ ಮಾಡಿಸಬೇಡಿ, ಅದೊಂದು ಪಾಪ ಹೊರತಾಗಿ ಬೇರೆ ಯಾವ ಪಾಪ ಬೇಕಾದರೂ ಮಾಡಿದರೂ ನಿಮಗದು ಮೋಕ್ಷಕ್ಕೆ ಪ್ರತಿಬಂಧಕವಾಗಲಾರದು ಅಂತ ಹೇಳಿ ಅಲ್ಲಿ ಅದೊಂದು ವಿಶೇಷಣವನ್ನು ಸೇರಿಸಿಬಿಟ್ಟ, ಲಕ್ಷ್ಮೀನಾರಾಯಣರ ವಿಯೋಗವೊಂದನ್ನು ಹೊರತುಪಡಿಸಿ ಅಂತ. ಅವನು ಯಾವುದೇ ಪಾಪ ಮಾಡಿದ್ರು ನಿಮಗೆ ಮೋಕ್ಷ ನಿಮಗೆ ಸಿಗ್ತದೆ ಅಂತ ಅಷ್ಟೇ ಹೇಳಿಬಿಟ್ಟಿದ್ರೆ ಅವನು ವರ ಸುಳ್ಳಾಗ್ತಿತ್ತು. ಯಾಕಂತಂದ್ರೆ ಅವ್ರು ಮುಂದೆ ಮಾಡಬೇಕು ಏನೇನು ಪಾಪಗಳನ್ನು ಮಾಡೋರಿದ್ದಾರೆ ಆ ಸುರಾಣಕರು, ಆ ಎಲ್ಲ ಪಾಪಗಳನ್ನು ಸಹಿಸಿ ಭಗವಂತ ಅವ್ರಿಗೆ ಮೋಕ್ಷ ಕೊಡಬೇಕಾಗ್ತದೆ. ಹಾಗೆ ಮೋಕ್ಷ ಕೊಡೋದು ಭಗವಂತನ ಇಚ್ಛೆಗೆ ವ್ಯವಸ್ಥೆಗೆ ವಿರುದ್ಧ. ಚತುರ್ಮುಖ ಬ್ರಹ್ಮ ದುರ್ಜನರಿಗೆ ಆದ್ರೂ ಪರಲೋಕಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂಥ ವರಗಳೇನಿರ್ತದೆ ಅದನ್ನು ಸತ್ಯವೇ ಮಾಡಬೇಕು, ಭಗವಂತನ ಸಂಕಲ್ಪ ಆಗಿದೆ. ಅದನ್ನು ನಿನ್ನೆ ನಾವು ತಾತ್ಪರ್ಯದಲ್ಲಿ ನೋಡಿದ್ವಿ. ಅದಕ್ಕಾಗಿ ನೀವು ಎಂಥದೇ ಪಾಪವನ್ನು ಮಾಡಿದರೂ ಕೂಡ ಮೋಕ್ಷಕ್ಕೆ ಹೋಗ್ತೀರಿ ನೀವು ಇಷ್ಟೇ ಸರಳವಾಗಿ ವರ ಕೊಟ್ಬಿಟ್ಟಿದ್ರೆ ಅವ್ರು ಮಾಡುವ ಪಾಪಗಳನ್ನೆಲ್ಲ ಸಹಿಸ್ಕೊಂಡು ಭಗವಂತ ವರ ಕೊಡೋದು ಅವ್ರಿಗೆ ಮೋಕ್ಷಕ್ಕೆ ಕಳಿಸ್ಬೇಕಾಗ್ತಿತ್ತು. ಅದು ವ್ಯವಸ್ಥೆಗೆ ವಿರುದ್ಧ. ಕಳಿಸದೇ ಇದ್ದರೆ ಬ್ರಹ್ಮನ ವರ ಸುಳ್ಳಾಯಿತು, ಕಳಿಸಿದರೆ ಭಗವಂತನ ವ್ಯವಸ್ಥೆಗೆ ಭಂಗ. ಅದಕ್ಕಾಗಿ ಆತ ಬಹಳ ಚಾತುರ್ಯದಿಂದ ಅಂತ ಒಂದು ವಿಶೇಷಣ ಸೇರಿಸಿಬಿಟ್ಟ. ಲಕ್ಷ್ಮೀನಾರಾಯಣರ ವಿಯೋಗವೊಂದನ್ನು ಹೊರತುಪಡಿಸಿ ಬೇರೆ ಯಾವ ಪಾಪವನ್ನು ಮಾಡಿದರೂ ನಿಮಗದು ಮೋಕ್ಷಕ್ಕೆ ಪ್ರತಿಬಂಧಕವಾಗಲಾರದು ಅಂತ. ಅವರು ಭ್ರಷ್ಟರಾಗಿ, ತತ್ವಜ್ಞಾನದಿಂದ ಭ್ರಷ್ಟರಾಗಿ ಸೀತಾರಾಮರನ್ನ ಮನುಷ್ಯ ಮಾತ್ರ ಎಂದು ತಿಳ್ಕೊಂಡು ಹಗುರವಾಗಿ ವರ್ತಿಸಿಬಿಟ್ರು. ಹಗುರವಾಗಿ ಸೀತೆಯ ಬಗ್ಗೆ ಮಾತಾಡಿದ್ರಿಂದ ರಾಮ ಸೀತೆಯನ್ನು ಪರಿತ್ಯಾಗ ಮಾಡಬೇಕಾಯ್ತು. ಹೀಗೆ ಪರಿತ್ಯಾಗ ಮಾಡಬೇಕಾಯ್ತಾದ್ರಿಂದ ಆ ಬ್ರಹ್ಮ ಏನು ವರ ಕೊಟ್ಟಿದ್ದ ವರ ಸತ್ಯ ಆಗಿಬಿಡ್ತು. ಲಕ್ಷ್ಮೀನಾರಾಯಣದ ವಿಯೋಗವೊಂದನ್ನು ಹೊರತುಪಡಿಸಿ ಬೇರೆ ಯಾವ ಮೋಕ್ಷವು ಬೇರೆ ಯಾವ ಪಾಪವು ನಿಮಗೆ ಮೋಕ್ಷಕ್ಕೆ ಪ್ರತಿಬಂಧಕವಾಗಲಾರದು ಅಂತ ಹೇಳಿದ್ದ. ಅದನ್ನು ಮಾಡಬೇಡಿ ಅಂತ ಹೇಳಿದ್ದ. ವಿಯೋಗವನ್ನು ಇವರು ಮಾಡಿದ್ರಿಂದ ಅವ್ರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ತಡೆ ಆಯಿತು. ಹಾಗಾಗಿ ಚತುರ್ಮುಖ ಬ್ರಹ್ಮನ ವರನೂ ಸತ್ಯ ಆಯಿತು. ಭಗವಂತನ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆನೂ ಕೂಡ ಉಳಿಯಿತು ಅಂತನ್ನೋದನ್ನ ನಾವು ನಿನ್ನೆ ದಿವಸ ಶ್ರವಣ ಮಾಡಿದ್ವಿ. ಲಕ್ಷ್ಮಣನನ್ನ ಆಜ್ಞಾಪಿಸಿದ್ದ ಅವನು, ನಾಳೆ ದಿವಸ ನೀನು ಅವಳನ್ನು ಪರಿತ್ಯಾಗ ಮಾಡಬೇಕು, ಇದಕ್ಕೆ ವಿರುದ್ಧವಾಗಿ ಹೇಳಬಾರದು ಅಂತ ಹೇಳಿದ್ದ. ಆನಂದ ರಾಮಾಯಣ ಸಂಸಾರವಾಗಿ ಅವಳನ್ನು ಕರೆದುಕೊಂಡು ಹೋಗಿ ಕಾಡಿಗೆ ಬಿಟ್ಟುಬಿಟ್ಟ. ಅಲ್ಲಿ ವಾಲ್ಮೀಕಿಗೆ ಬಂದು ಅವರನ್ನು ಕರೆದುಕೊಂಡು ಹೋದ್ರು ಅಂತ ನಾವು ಶ್ರವಣ ಮಾಡಿದ್ವಿ. ಇದು ಆನಂದ ರಾಮಾಯಣದಲ್ಲಿ. ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆ ಕಥೆ ಇದೆ. ಉತ್ತರಕಾಂಡದ 46ನೇ ಸರ್ಗ ಅದು. ಸುಮಂತ್ರನಿಗೆ ಹೇಳಿದಂತೆ ಲಕ್ಷ್ಮಣ, ಆಯ್ತು ರಥಕ್ಕೆ ಶೀಘ್ರವಾಗಿ ಕುದುರೆಗಳನ್ನ ಹೂಡು, ಸೀತೆಯ ಸಲುವಾಗಿ ಆಸನವೊಂದನ್ನು ಅಲ್ಲಿಡು, ಸೀತೆಯನ್ನ ಅರಣ್ಯಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ. ಸುಮಂತ್ರ ಹಾಗೆ ಕೂಡಲೇ ವ್ಯವಸ್ಥೆ ಮಾಡಿದ. ವ್ಯವಸ್ಥೆ ಎಲ್ಲ ಆಗಿದೆ ಅಂತ ಹೇಳಿದ. ಲಕ್ಷ್ಮಣ ಸೀತೆಯ ಬಳಿಗೆ ಹೋಗಿ ಹೇಳಿದ, ಅರಣ್ಯದಲ್ಲಿ ನಿನಗೆ ವಾಸಕ್ಕೆ ಏರ್ಪಾಡು ಮಾಡಬೇಕಾಗಿದೆ, ಅದಕ್ಕಾಗಿ ನಾನು ರಾಮನಿಂದ ಆಜ್ಞೆಯನ್ನು ಪಡೆದಿದ್ದೇನೆ ಅಂತ ಹೇಳಿದ. ಅವಳು ನಾನಾ ಥರದ ಮುತ್ತು, ರತ್ನ, ವಸ್ತ್ರ, ಸೀರೆ ಇವುಗಳನ್ನೆಲ್ಲ ತನ್ನ ಜೊತೆಗೆ ತೆಗೆದುಕೊಂಡು ಮುನಿಪತ್ನಿಗಳಿಗೆ ಅದನ್ನು ಕೊಡಬೇಕು ಅಂತ ಸಿದ್ಧತೆ ಮಾಡಿಕೊಂಡು ಆ ರಥವನ್ನು ಏರಿದ್ಲು. ನಾನು ಹೊರಟಾಗಿನಿಂದ ಅಪಶಕನಗಳನ್ನು ಕಾಣ್ತಿದ್ದೇನೆ, ನನ್ನ ಬಲಗಣ್ಣು ಅದರುತ್ತಿದೆ, ಮೈ ನಡುಗುತ್ತಿದೆ. ಆಶ್ರಮಕ್ಕೆ ಹೋಗಬೇಕು ಅಂತ ಹಂಬಲ ಏನೋ ಬಹಳ ದಿವಸದಿಂದ ಇತ್ತು, ಆದರೆ ಕಳವಳನೂ ಹೆಚ್ಚಾಗ್ತಿದೆ ಅಂದ್ಲವಳು. ಪೃಥ್ವಿ ಶೂನ್ಯವಾಗಿರುವಂತೆ ಕಾಣಿಸ್ತಿದೆ. ನಿನ್ನ ಅಣ್ಣನ ಆರೋಗ್ಯ ಹೇಗಿದೆ? ಅವನು ಕುಶಲಿಯಾಗಿದ್ದಾನೋ ಇಲ್ಲೋ? ರಾಮ, ಪ್ರಜೆಗಳು ಮತ್ತು ಉಳಿದವರೆಲ್ಲ ಕುಶಲಿಗಳಾಗಿದ್ದಾರೋ ಹೇಗೆ? ಲಕ್ಷ್ಮಣ ಅವಳಿಗೆ ತಲೆಬಾಗಿ ನಮಸ್ಕರಿಸಿದ. ಎಲ್ಲ ಸಂತೋಷದಿಂದಿದೆ ಅಂತ ಹೇಳಿದ. ಆದರೆ ಅವನ ಹೃದಯವು ಮಾತ್ರ ಒಣಗಿ ಹೋಗಿತ್ತು. ಗೋಮತಿ ತೀರದ ಒಂದು ಆಶ್ರಮದಲ್ಲಿ ಸೀತಾ, ಲಕ್ಷ್ಮಣ, ಸುಮಂತ್ರರು ಒಂದು ರಾತ್ರಿಯನ್ನು ಕಳೆದರು. ಮತ್ತೆ ಬೆಳಗಾದ ಕೂಡಲೇ ರಥವನ್ನು ಹೂಡಿದರು. ಸೀತೆಯನ್ನ ಲಕ್ಷ್ಮಣ ಪ್ರಾರ್ಥನೆ ಮಾಡಿದ. ಸೀತೆ ಆ ರಥವನ್ನು ಏರಿದ್ಲು. ಗಂಗಾ ನದಿಯ ತೀರಕ್ಕೆ ಅವರು ಬಂದರು. ತೀರಕ್ಕೆ ಬಂದ ಮೇಲೆ ಅಲ್ಲಿ ಲಕ್ಷ್ಮಣ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವಳು ಕೇಳಿದ್ಲು, ಇದ್ಯಾಕೆ ಅಳ್ತಾ ಇದ್ದಿ? ಗಂಗಾ ನದಿ ತೀರಕ್ಕೆ ಬರಬೇಕು ಅಂದ್ರೆ ನನಗೆ ಬಹಳ ದಿವಸದಿಂದ ಅಪೇಕ್ಷೆ ಇತ್ತು, ಇಲ್ಲಿ ಯಾಕೆ ಬರ್ತಾ ಇದ್ದಿ? ರಾಮನನ್ನ ಬಿಟ್ಟು ಬಂದದಕ್ಕಾಗಿ ನಾವು ಶೋಕ ಪಡ್ತಿದೆಯೋ ಹೇಗೆ ಅಂತ ಕೇಳಿದ್ಲ ಅವನ್ನ.
ನನಗೂ ಕೂಡ ರಾಮ ಅತ್ಯಂತ ಪ್ರಿಯನಾದವನೇ, ಅವನನ್ನು ಬಿಟ್ಟು ಬರಲಿಕ್ಕೆ ನನಗೂ ಅಪೇಕ್ಷೆ ಇಲ್ಲ. ಆದರೂ ಏನೋ ವನಕ್ಕೆ ಬರಬೇಕು ಅಂತ ಬಯಕೆ ಆಗಿದೆ, ಅದಕ್ಕಾಗಿ ಬಂದಿದ್ದೇನೆ. ನಾನು ನಿನ್ನಂತ ಶೋಕ ಪಡ್ತಿಲ್ಲ. ರಾಮನನ್ನು ಬಿಟ್ಟು ಬಂದಿದ್ರು, ರಾಮನನ್ನು ಬಿಟ್ಟು ಬಂದದ್ದು ಇಬ್ಬರಿಗೂ ಸಮಾನ ಇವತ್ತು ಆ ವಿರಹ ಅಂತನ್ನೋದು. ಹಾಗಿದ್ದಾಗ ದುಃಖ ಪಡಬೇಡ ಅಂತ ಅವನನ್ನು ಅವಳು ಸಮಾಧಾನಪಡಿಸಿದ್ಲು. ಅಷ್ಟೊತ್ತಿಗೆ ನಾವಿಕರು ಬಂದರು, ಲಕ್ಷ್ಮಣನಿಗೆ ಹೇಳಿದರು ನೌಕೆ ಪ್ರಯಾಣಕ್ಕೆ ಸಿದ್ಧವಾಗಿದೆ ಅಂತ. ಸೀತೆಯನ್ನು ನೌಕೆಗೆ ಹತ್ತಿಸಿದ ಅವನು, ತಾನೂ ಹತ್ತಿದ. ಆ ನೌಕೆ ಇನ್ನೊಂದು ತೀರವನ್ನು ತಲುಪಿತು. ಆಗ ಲಕ್ಷ್ಮಣ ಸೀತೆಗೆ ಹೇಳಿದ, ಹೃದ್ಗತಮ್ಮೆ ಮಹಚ್ಛಲ್ಯಂ ಯಸ್ಮಾದ್ ಆರ್ಯೇಣ ಧೀಮತ. ನನ್ನ ಮನಸ್ಸಿನಲ್ಲಿ ಒಂದು ಬಾಣ ನಾಟಿಕೊಂಡಿದೆ. ರಾಮ ನನಗೊಂದು ಆಜ್ಞೆಯನ್ನು ಮಾಡಿ ಕೊಟ್ಟು ಕಳಿಸಿದ್ದಾನೆ, ಅದನ್ನು ಇವತ್ತು ಈಡೇರಿಸಬೇಕಾಗಿದೆ ನಾನು ಅಂದ್ಲವಳು. ಏನು ರಾಮನ ಆಜ್ಞೆಯನ್ನು ಹೊತ್ಕೊಂಡು ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ಈಗ ಬಂದಿದ್ದೇನೆ ಇಲ್ಲಿಗೆ. ಇಂಥ ಆಜ್ಞೆಯನ್ನು ಕಾರ್ಯರೂಪಕ್ಕೆ ತರೋದಕ್ಕಿಂತ ನಾನು ಹತ್ತೋವಾಗ ಒಳ್ಳೇದಿತ್ತು. ನನಗೆ ಸಾವು ಬಂದಿದ್ರೆ ಅದೇ ಚೆನ್ನಾಗಿರ್ತಿತ್ತು. ಶ್ರೇಯೋ ಹಿ ಮರಣಂ ಮೇ ಅದ್ಯ. ಅಥವಾ ಮೃತ್ಯುವಿಗಿಂತ ಹೆಚ್ಚಿಂದ ಬೇರೆ ಏನಾದರೂ ಇದ್ದರೆ ಅಂತೂ ಈ ಶರೀರವನ್ನು ದಾಟಿ ಈ ಆಜ್ಞೆಯನ್ನು ಕಾರ್ಯರೂಪಕ್ಕೆ ತರುವಂತಹ ಪರಿಸ್ಥಿತಿಯನ್ನು ದಾಟಿ ನಾನು ಹೋಗಬೇಕಾಗಿತ್ತು. ಮೃತ್ಯುರುವ ಎತ್ತರಂ ಭವೇತ್, ಇನ್ನೂ ಹೆಚ್ಚಿಂದ ಏನಾದರೂ ಸಿಕ್ಕರೂ ಆಗಬಹುದು. ಆದರೆ ನಮ್ಮ ಅಣ್ಣ ಇಂಥ ಕೆಲಸಕ್ಕೆ ನನ್ನನ್ನು ನೇಮಿಸಬಾರ್ದಿತ್ತು. ಇದರಲ್ಲಿ ನನ್ನ ತಪ್ಪೇನಿಲ್ಲ, ನಾನು ಮಾಡ್ತಿರುವಂಥ ಕಾರ್ಯದಲ್ಲಿ. ಕಾಡಿಗೆ ನಿನ್ನನ್ನು ಕರ್ಕೊಂಡ್ಬಂದಿದ್ದೇನೆ, ಇದರಲ್ಲಿ ದೋಷವೇನೂ ಇಲ್ಲ ಅಂತ ಹೇಳಿ ಅವನು ನೆಲದ ಮೇಲೆ ಬಿದ್ದು ಬಿಟ್ಟ. ಸೀತೆ ಹೇಳಿದ್ಲು, ನೀನೇನು ಮಾತಾಡ್ತಿದ್ದೀನಿ ನನಗೆ ಅರ್ಥವೇ ಆಗ್ತಿಲ್ಲ. ಇದು ಹಿನ್ನೆಲೆ ಗೊತ್ತಿಲ್ಲ ಅವಳಿಗೆ. ವಾಲ್ಮೀಕಿ ರಾಮಾಯಣದ ಸೀತೆಗೆ, ಆನಂದ ರಾಮಾಯಣದ ಸೀತೆಗೆಲ್ಲ ಗೊತ್ತು. ನಿನ್ನನ್ನು ನೋಡಿದರೆ ನೀನು ನೆಮ್ಮದಿಯಿಂದಿರುವಂತೆ ಕಾಣ್ತಿಲ್ಲ, ಮಹಾರಾಜನಿಗೆ ಏನಾದರೂ ತೊಂದರೆ ಆಗಿದೆಯೋ ಹೇಗೆ ಅಂತ ಕೇಳಿದ್ಲು. ಮಹಾರಾಜನ ಮೇಲೆ, ರಾಮನ ಮೇಲೆ ಆಣೆ ಇಟ್ಟು ಕೇಳ್ತಿದ್ದೇನೆ, ಯಾಕೆ ಸಂತಾಪ ಪಡ್ತಿದ್ದೆ? ನಾನು ನಿನ್ನನ್ನು ಆಜ್ಞಾಪನೆ ಕೂಡ ಮಾಡ್ತಿದ್ದೇನೆ, ಏನು ಮಾಡಬೇಕು ಅದನ್ನ ಅಂತನ್ನೋದನ್ನ ಹೇಳು ಈಗ. ಆಗ ಲಕ್ಷ್ಮಣ ಹೇಳಿದ, ಸಭೆಯಲ್ಲಿ ನಿನ್ನ ಬಗ್ಗೆ ಒಂದು ಹಗುರವಾದ ಮಾತನ್ನು ಕೇಳಿದ ರಾಮ, ಒಂದು ಅಪವಾದದ ಮಾತನ್ನು ಕೇಳಿದ. ನನಗೆ ಆಜ್ಞೆ ಕೊಟ್ಟಿದ್ದಾನೆ, ಕಾಡಿಗೆ ಬಿಟ್ಟು ಬಂದುಬಿಡು ಸೀತೆಯನ್ನ ಅಂತ. ಆ ಯಾವ ಅಪವಾದದ ಮಾತೇನಿದೆ ಅದನ್ನು ನಾನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಇವತ್ತು. ಅದನ್ನು ನಿನ್ನ ಎದುರಿಗೆ ಹೇಳಲಾರೆ ಅಂತ ಭಯಂಕರವಾದಂಥ ವಿಷಯ ಅದು. ನಿರ್ದೋಷಗಳು ಅಂತೂ ನೀನು ಅಲ್ಲೇ ಸಿದ್ಧಳಾಗಿತ್ತು, ಆದರೂ ಪೌರಾಪವಾದದ ಭಯದಿಂದ ನಿನ್ನನ್ನು ಅವನು ಪರಿತ್ಯಾಗ ಮಾಡಿದ. ನಿನ್ನನ್ನು ನಾನು ಇವತ್ತು ಇಲ್ಲಿ ಬಿಟ್ಟು ಹೊರಟು ಹೋಗೋನಿದ್ದೇನೆ ಅಂದ ಲಕ್ಷ್ಮಣ. ಆದರೆ ನೀನು ಹೆದರಬೇಕಾಗಿಲ್ಲ, ಇಲ್ಲಿ ಬ್ರಹ್ಮರ್ಷಿಗಳ ತಪೋವನ ಇದೆ, ವಾಲ್ಮೀಕಿ ಋಷಿಗಳು ಇಲ್ಲೇ ವಾಸ ಮಾಡ್ತಿದ್ದಾರೆ. ಅವರೆಲ್ಲ ನಿನ್ನನ್ನು ಕರೆದುಕೊಂಡು ಹೋಗ್ತಾರೆ, ನಿನ್ನನ್ನು ಅವರು ಕಾಪಾಡ್ತಾರೆ. ನಿನಗೆ ಅದರಿಂದ ಹೆಚ್ಚು ಶ್ರೇಯಸ್ಸಾಗೋದಿದೆ. ಸೀತೆ ಆ ಮಾತನ್ನು ಕೇಳಿ ನೆಲಕ್ಕೆ ಬಿದ್ದು ಬಿಟ್ಲು. ಮಾಮಿಕೇಯಂ ತನೂರ್ನೂನಂ ಸೃಷ್ಟಾ ದುಃಖಾಯ ಲಕ್ಷ್ಮಣ ಧಾತ್ರ ಯಸ್ಯಾಸ್ತಥಾ ಮೇದ್ಯ ದುಃಖ ಮೂರ್ತಿ ಪ್ರದರ್ಶಿತೆ. ಅವಳಂದ್ಲು, ನನ್ನ ಈ ಶರೀರ ಏನಿದೆ, ಬಹುಶಃ ಈ ಶರೀರವನ್ನು ಬ್ರಹ್ಮ ದುಃಖ ಪಡಲಿಕ್ಕಾಗೇ ಹುಟ್ಟಿಸಿದ್ದಿರಬೇಕು. ಆವಾಗ ವನವಾಸ ಆಯಿತು, 14 ವರ್ಷದ ವನವಾಸ ಆಯಿತು. ಈಗ ಈ ಅಪವಾದವನ್ನು ಕೇಳಬೇಕಾಯ್ತು. ಹಿಂದಿನ ಜನ್ಮದಲ್ಲಿ ನಾನೇನು ಪಾಪ ಮಾಡಿದ್ದೆ? ಕಿನ್ನು ಪಾಪಂ ಕೃತಂ ಪೂರ್ವಂ ಕೋವಾ ದಾರೈರ್ ವಿಯೋಜಿತ. ಯಾವ್ದಾದ್ರೊಬ್ಬ ಗಂಡನನ್ನು ಮತ್ತೊಬ್ಬ ಪತ್ನಿಯಿಂದ ನಾನು ಬೇರ್ಪಡಿಸಿದ್ನೋ ಹೇಗೆ? ಯಾಕಂದ್ರೆ ನಾನು ಸಿದ್ಧ ಚಾರಿತ್ರ್ಯ ಇದ್ದವಳಾದರೂ, ನಡತೆಯಲ್ಲಿ ತಪ್ಪಿದವಳಲ್ಲ ಆದರೂ ನನ್ನನ್ನು ರಾಮ ಪರಿತ್ಯಾಗ ಮಾಡಿದ್ದಾನಲ್ಲ. ವನವಾಸ ಕಾಲವನ್ನು ಕೂಡ ನಾನು ಅನುಭವಿಸಬೇಕಾಯ್ತು. ರಾಣಿಯಾಗಿ ಅರಮನೆಯಲ್ಲಿರೋದನ್ನ ಬಿಟ್ಟು ವನವಾಸಕ್ಕೆ ಹೋಗಿ ಅವನು ಪಾದಸೇವೆ ಮಾಡಿಕೊಂಡಿದ್ದೆ. ಆದರೆ ಆವಾಗ ಆತ ಜೊತೆಗಿದ್ದ, ಎಂಥ ಕಷ್ಟದ ವನವಾಸ ಆದರೂ ಆತ ಜೊತೆಗಿದ್ದ. ಹಾಗಾಗಿ ಆ ಕಾಡೇ ನಾಡಾಗಿತ್ತು. ಈಗ ನಾನು ಅವನನ್ನು ಬಿಟ್ಟು ಒಬ್ಬಂಟಿಯಾಗಿ ಕಾಡಿಗೆ ಬರಬೇಕಾಗಿದೆ. ನನ್ನ ದುಃಖವನ್ನು ನಾನು ಯಾರ ಎದುರಿಗೆ ಹೇಳ್ಕೊಳ್ಬೇಕು? ಜನ ನನ್ನನ್ನೇನಾದರೂ ಕೇಳಿದರೆ, ರಾಮ ಯಾವ ಅಪರಾಧಕ್ಕಾಗಿ ನಿನ್ನನ್ನು ಬಿಟ್ಟ ಅಂತ ಹೇಳಿದರೆ, ನಾನು ಸ್ತ್ರೀ ಅದನ್ನು ಯಾವ ಧೈರ್ಯದಿಂದ ಹೇಳಬೇಕು? ಒಂದು ನನಗೆ ಅಪೇಕ್ಷೆ ಇತ್ತು, ಒಂದು ಆಸೆ ನನಗಿತ್ತು, ಒಂದು ಪರಿಹಾರ ಇತ್ತು. ಅದೇನೆಂದರೆ, ಈ ಗಂಗಾ ನದಿಯ ನೀರಿನಲ್ಲಿ ನಾನು ನನ್ನನ್ನು ಪರಿತ್ಯಾಗ ಮಾಡ್ಕೊಂಡು ಬಿಡ್ತಿದ್ದೆ. ನನಗೆ ಅದೇ ಒಳ್ಳೆಯದಿತ್ತು.
ಆದರೆ ಅದನ್ನೂ ಮಾಡ್ಲಿಕ್ಕೆ ನನಗೆ ಇವತ್ತು ಸಾಧ್ಯ ಇಲ್ಲ. ಯಾಕೆಂದರೆ ನನ್ನ ಪ್ರತಿ ವಂಶನೇ ನಾಶ ಆಗಿ ಹೋಗಿಬಿಡ್ತದೆ ಇವತ್ತು. ಅದಕ್ಕಾಗಿ ಪ್ರಾಣ ಪರಿತ್ಯಾಗ ಮಾಡೋದು ಕೂಡ ನನಗೆ ಇವತ್ತು ಉಚಿತ ಅಲ್ಲ. ಆಯಿತು, ನೀನು ನಿನ್ನ ಅಣ್ಣನ ಆಜ್ಞೆಯನ್ನು ಪರಿಪಾಲನೆ ಮಾಡು, ನನ್ನ ಒಂದು ಮಾತನ್ನು ಕೇಳು, ನನ್ನ 3 ಅತ್ತೆಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸು. ರಾಮನಿಗೆ ಈ ಒಂದು ಸಂದೇಶವನ್ನು ತಿಳಿಸ್ಬೇಕು. ಏನಂದರೆ, ಸೀತೆ ಯಾವತ್ತೂ ಕೂಡ ಶುದ್ಧಾತ್ಮಳು ಅಂತ ಅನ್ನೋದನ್ನು ನೀನು ತಿಳಿದುಕೊಂಡಿದ್ದಿ. ಅಹಂ ತ್ಯಕ್ತಾಚ ಮೇ ವೀರ ಅಯಶೋ ಭೀರುಣಾ ಜನೆ ತ್ಯಕ್ತತೆ ವಚನೀಯಾಹಂ ಸ್ಯಾದ್ ಅಪವಾದ ಸಮುತ್ಥಿತಃ ಮಯಾಚ ಪರಿಹರ್ತವ್ಯಂ ತ್ವಂ ಹಿ ಮೇ ಪರಮಾಗತಿ. ಲೋಕಾಪವಾದಕ್ಕೆ ಹೆದರಿ ನೀನನ್ನು ಪರಿತ್ಯಾಗ ಮಾಡಿದೆ. ಲೋಕಾಪವಾದಕ್ಕೆ ಹೆದರಿದೆ ಅಂತಂದ್ಮೇಲೆ ಆ ಲೋಕಾಪವಾದವನ್ನು, ಆ ಅಪವಾದಕ್ಕೆ ಮೂಲ ಸಂಗತಿ ಏನಿದೆ ಅದನ್ನು ತೊಳೆಯೋದು ನನ್ನ ಕರ್ತವ್ಯನೂ ಕೂಡ ಆಗಿದೆ. ಅವಳಿಗೂ ಒಂದು ಕರ್ತವ್ಯ ಇದೆ ಅಂತ ಹೇಳಿದ್ಲು ಅವಳು. ಅಪವಾದವನ್ನು ಕೇಳಿದ್ದು ನೀನಾದರೂ ಕೂಡ ಇಂಥ ಸೀತೆಯನ್ನು ರಾಮ ಇನ್ನೂ ಇಟ್ಕೊಂಡಿದ್ದಾನಲ್ಲ ಅಂತ ಮಾತನ್ನು ನೀನು ಕೇಳಿದ್ದಿ, ಹೌದು. ಆದರೆ ಅದು ನಿನಗೊಂದೇ ನಿಂದನೆ ಅಲ್ಲ, ಅದು ನನಗೂ ನಿಂದನೆಯೇ ಅದು. ಅದನ್ನು ತೊಳೆದು ಹಾಕಬೇಕಾದದ್ದು, ದೂರ ಇಡಬೇಕಾದ್ದು ನಿನ್ನ ಕರ್ತವ್ಯ ಹೇಗೋ ನನ್ನ ಕರ್ತವ್ಯನೂ ಹಾಗೆ. ಮತ್ತು ನೀನು ಇನ್ನೊಂದು ಕೆಲಸವನ್ನು ಮಾಡಬೇಕು. ಆ ಸೀತೆ ರಾಮನಿಗೆ ಹೇಳಿ ಕಳಿಸಿಲ್ಲ. ಯಾವ ರೀತಿಯಿಂದ ಎಲ್ಲ ಪ್ರಜೆಗಳನ್ನು ನೀವು ಧರ್ಮದಿಂದ ನೋಡ್ಕೊಳ್ತಾ ಇದ್ದೀಯೋ ಅದೇ ಧರ್ಮದಿಂದ ನೀನು ನಿನ್ನ ತಮ್ಮಂದಿರನ್ನು ಕೂಡ ನೋಡ್ಕೊಳ್ಬೇಕು. ತಮ್ಮಂದಿರಲ್ಲಿ ಯಾವುದೇ ಕಾರಣಕ್ಕಾಗಿ ಕುಪಿತನಾಗಬಾರ್ದು, ಅಧಾರ್ಮಿಕ ರೀತಿಯಿಂದ ಅವ್ರ ಜೊತೆ ವ್ಯವಹರಿಸಬಾರದು ಅಂತ ಈಗ ಅವಳು ರಾಮನಿಗೆ ಹೇಳಿ ಕಳಿಸಿದ್ಲು. ಈ ದೇಹಕ್ಕಾಗಿ ನಾನು ದುಃಖ ಪಡೋದಿಲ್ಲ, ಇದು ದೇಹ ಎಂದಾದರೂ ನಾಶ ಆಗುವಂಥದ್ದೇ. ಯಥಾ ಅಪವಾದಂ ಪೌರಾಣಾಂ ತಥೈವ ರಘುನಂದನ ಪತಿರ್ಹಿ ದೇವತಾ ನಾರ್ಯ ಪತಿರ್ಬಂಧು ಪತಿರ್ಗುರು ಪ್ರಾಣೈರಪಿ ಪ್ರಿಯಂ ತಸ್ಮಾತ್ ಭರ್ತು ಕಾರ್ಯಂ ವಿಶೇಷತಃ. ಪೌರರು ಏನು ಅಪವಾದ ಹಾಕಿದ್ದಾರೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡಬೇಕೋ ಅದನ್ನು ನೀನು ಮಾಡು. ನನಗೆ ಯಾವುದೇ ಸ್ತ್ರೀಗೆ ಅವನೇ ದೈವ, ಪತಿಯೇ ದೈವ, ಅವನೇ ಗುರು, ಅವನೇ ಬಂಧು. ಹಾಗಾಗಿ ನಿನಗೆ ಏನು ಅಪವಾದ ಇವತ್ತು ಬಂದಿದೆ ಇದನ್ನು ತೊಡೆದು ಹಾಕಬೇಕಾದ್ರೆ ನನ್ನ ಕರ್ತವ್ಯನು. ಪ್ರಾಣವನ್ನಾದರೂ ಪಣಕ್ಕಿಟ್ಟು ನಾನು ಇದನ್ನು ತೊಡೆದು ಹಾಕಬೇಕು. ನಿರೀಕ್ಷ ಮಾಧ್ಯ ಗಚ್ಚತ್ವಂ ಋತುಕಾಲಾನುವರ್ತಿನಿ. ನಾನು ಗರ್ಭಿಣಿ ಆಗಿದ್ದೇನೆ ಅಂತ ಅನ್ನೋದನ್ನು ಗಮನಿಸಿ ನೀನು ಹೋಗು ಅಂತ ಹೇಳಿದ್ದವಳು. ಇದು ಬುದ್ಧಿವಂತಿಕೆ ಮಾತು ಅಂತ ಹೇಳ್ತಾರೆ ವ್ಯಾಖ್ಯಾನದಲ್ಲಿ. ಆ ಕೆಲವು ವ್ಯಾಖ್ಯಾನಕಾರರು ಅದನ್ನು ಅರ್ವಾಚೀನರು ರಾಮಾಯಣದ ಮೂಲ ಸತ್ವ, ಅದರ ತತ್ವ ಇದನ್ನು ತಿಳಿಯದವರು ಅದಕ್ಕೆಲ್ಲ ಕೆಟ್ಟ ಅರ್ಥವನ್ನು ಕಲ್ಪನೆ ಮಾಡ್ತಾರೆ. ಆ ಸೀತೆಗೂ ಲಕ್ಷ್ಮಣನಿಗೂ ಏನೋ ಅನೈತಿಕ ಸಂಬಂಧ ಕಲ್ಪನೆ ಮಾಡಿ ಆ ಸೀತೆ ನನ್ನನ್ನು ನೀನು ನೋಡು ಅಂತ ಲಕ್ಷ್ಮಣನಿಗೆ ಹೇಳಿದ್ಲು ಅಂತ ಈಗೇನು ಬಹಳ ಕುಸಿತವಾದ ಅರ್ಥ ಮಾಡ್ತಾರೆ. ಅದಕ್ಕೆ ಅವಳು ಯಾಕೆ ಹಾಗೆ ಹೇಳ್ತಾಳೆ ಅಂತಂದರೆ, ನಾನು ಇನ್ನು ಕೆಲವೇ ತಿಂಗಳುಗಳಲ್ಲಿ ಮಕ್ಕಳನ್ನು ಹೆರುವಳಿದ್ದೇನೆ. ಗಂಡನ ಮನೆಯಲ್ಲೇ ಮಕ್ಕಳನ್ನು ಹೆತ್ತಿದ್ದರೆ ಅದು ಯಾರಿಗೂ ಅಷ್ಟು ದೊಡ್ಡ ವಿವಾದಕ್ಕೆ ಕಾರಣ ಆಗ್ತಿರ್ಲಿಲ್ಲ. ಕಾಡಿನಲ್ಲಿ ಹೋಗಿ ಮಕ್ಕಳನ್ನು ಹೆತ್ತರೆ ಯಾರ ಮಕ್ಕಳು ಅಂತ ಯಾರ್ಯಾರು ಸಂದೇಹ ಬರಬಹುದು. ಅದಕ್ಕೆ ನಾನು ಕಾಡಿಗೆ ಬರೋದಕ್ಕಿಂತ ಮೊದಲೇ ಗರ್ಭಿಣಿ ಆಗಿದ್ದೇನೆ ಅಂತ ಅನ್ನೋದನ್ನು ನೀನು ಗಮನಿಸು. ಅದಕ್ಕೆ ನೀನು ಸಾಕ್ಷಿಯಾಗಿರು. ನೀನಿದ್ದಿ ಮತ್ತು ಎಲ್ಲರಿಗೂ ಹಿರಿಯರಂಥ ಮಂತ್ರಿ ಇದ್ದಾನೆ ಸುಮಂತ್ರ, ಅವನನ್ನು ಉದ್ದೇಶಿಸ್ಕೊಂಡು ಹೇಳಿರ್ಬೇಕಾಕೆ. ನೀವು ಇದನ್ನು ಗಮನಿಸಿರಿ, ನಿರೀಕ್ಷೆ ಇದನ್ನು ಗಮನದಲ್ಲಿ ಇಟ್ಕೋ, ಇದಕ್ಕೆ ನೀನು ಸಾಕ್ಷಿ ಇದ್ದಿ ಅಂತ ಲಕ್ಷ್ಮಣನನ್ನ ಸುಮಂತ್ರನನ್ನು ಉದ್ದೇಶಿಸಿ ಅವಳು ಹೇಳಿದ್ಲು. ಲಕ್ಷ್ಮಣನಿಗೆ ಅದನ್ನು ಸ್ಪಷ್ಟಪಡಿಸಿದ್ಲು ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಸಮರ್ಥನೆ ಮಾಡ್ತಾರೆ. ಈ ವಿಷಯ ಬಹಳ ಜನರಿಗೆ ಗೊತ್ತಿರಲಿಲ್ಲ ಅಂತ ಈ ವ್ಯಾಖ್ಯಾನಕಾರರ ಅಭಿಪ್ರಾಯ. ಗರ್ಭಿಣಿಯಾಗಿದ್ಲು ಅಂತ ಅನ್ನೋದು ರಾಮನಿಗೆ ಮತ್ತು ಸೀತೆಗೆ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಇದನ್ನು ಲಕ್ಷ್ಮಣಾದಿಗಳಿಗೆ ಪ್ರಕಾಶಪಡಿಸೋದು ಅವರ ಉದ್ದೇಶ ಆಗಿತ್ತು. ಆದರೆ ಆನಂದ ರಾಮಾಯಣದಲ್ಲಿ ಈ ಮಾತು ಬಂದಿಲ್ಲ. ಯಾಕೆಂದರೆ ಅಲ್ಲಿ ಎಲ್ಲರಿಗೂ ಗೊತ್ತಾಗಿಬಿಟ್ಟಿತ್ತು. ಸೀತೆಯ ಆಪ್ತ ಸಖಿಯರಿಗೆ, ರಾಮನ ಸೇವಕರಿಗೆ, ಉಳಿದ ಪಟ್ಟಣಿಗರಿಗೆ, ಕೌಸಲ್ಯಗೆ, ಜನಕ, ಸುಮೇಧ ಇವರೆಲ್ಲರಿಗೂ ಗೊತ್ತೇ ಆಗಿತ್ತು. ಅಲ್ಲಿ ಈ ಸಂಭಾಷಣೆಯೂ ಇಲ್ಲ. ಈ ಸಂಭಾಷಣೆಯನ್ನು ಈ ಹಿನ್ನೆಲೆಯಲ್ಲಿ ನಾವು ವ್ಯಾಖ್ಯಾನಿಸಬೇಕಾದಂಥ ಅವಶ್ಯಕತೆಯೂ ಇಲ್ಲ. ಅದಿಲ್ಲೊಂದು ಮಾತ್ರ ಈ ಮಾತು ಬಂತಷ್ಟೇ. ಅವನು ಯಾವ ಮಾತನ್ನು ಹೇಳಿಲ್ಲ ಅಂತ ಲಕ್ಷ್ಮಣ ತಲೆಬಾಗಿ ನಮಸ್ಕರಿಸಿದ. ನೀನು ಎಂಥ ಮಾತು ಹೇಳ್ತಿದ್ದಿ? ದೃಷ್ಟಪೂರ್ವಂ ನತೆಯ ರೂಪಂ ಪಾದವು ದುಷ್ಟವು ತವಾನಘೆ ಕಥಮತ್ರ ಪ್ರಪಶ್ಯಾಮಿ ರಾಮೇಣ ರಹಿತಾಂಬನೆ. ನಿನ್ನನ್ನು ನಾನು ನೋಡೋದು ಹೇಗೆ? ನಿನ್ನ ರೂಪ ಇವತ್ತಿನ ತನಕವೂ ನಾನು ನೋಡಲೇ ಇಲ್ಲ.
ನಿನ್ನನ್ನು ನಾನು ನೋಡೇ ಇಲ್ಲ, ಈಗ ನನ್ನ ನಂತರ ಗಮನಿಸಿ ನೋಡು ಅಂತ ನೀನು ಹೇಳ್ತಿದ್ದೆಯಲ್ಲ, ನಾನು ನೋಡ್ಲಿಕ್ಕೆ ಹೇಗೆ ಸಾಧ್ಯ ನನಗೆ? ನಿತ್ಯ ನಿನ್ನ ಪಾದಗಳನ್ನು ಕಮಲಗಳನ್ನು ಮಾತ್ರ ನಾನು ಮೊದಲಿಂದ ನೋಡ್ತಿದ್ದೆ. ಅಲ್ಲಿ ಒಂದು ಮಾತು ಹಾಗೆ ಬಂದಿತ್ತು, ಸೀತೆಯ ಆಭರಣಗಳನ್ನು ಲಕ್ಷ್ಮಣನಿಗೆ ಗುರುತಿಸ್ಲಿಕ್ಕೆ ಆಗಲಿಲ್ಲ, ಆ ಕಾಲು ಗೆಜ್ಜೆಗಳನ್ನು ಹೊರತುಪಡಿಸಿ ನಿತ್ಯವೂ ಕಾಲುಗಳಿಗೆ ನಮಸ್ಕಾರ ಮಾಡ್ತಿದ್ದೆ, ಅದನ್ನು ಗೆಜ್ಜೆಗಳನ್ನು ಗುರುತಿಸಬಲ್ಲೆ, ಉಳಿದ ಕರ್ಣಕುಂಡಲ ಹಾರ ಇತ್ಯಾದಿಗಳನ್ನು ನಾನು ಗುರುತಿಸಲಾರೆ ಅಂದಿದ್ದ ಲಕ್ಷ್ಮಣ. ಅಷ್ಟು ನಿಷ್ಠೆ. ಹಾಗಾಗಿ ನಿನ್ನನ್ನು ನಾನು ಈ ಅರಣ್ಯದಲ್ಲಿ ಪತಿರಹಿತಳಿ, ನೀನೀಗ ರಾಮ ಇಲ್ಲಿಲ್ಲ, ಇಲ್ಲದೇ ಇದ್ದಾಗ ನಿನ್ನನ್ನು ನಾನು ಕಣ್ಣೆತ್ತಿ ನೋಡಬಲ್ಲೆ ಹೇಗೆ ಅಂದವನು. ಹೀಗೆ ಅವನು ಹೇಳಿ ಅವಳಿಗೆ ಮತ್ತೆ ನಮಸ್ಕಾರ ಮಾಡಿ ದೋಣಿಯನ್ನು ಹತ್ತಿದ. ಆ ದೋಣಿಯನ್ನ ನಡೆಸುವಂತ ಹೇಳಿದ ಆ ಅಂಬಿಗನಿಗೆ. ಹಿಂತಿರುಗಿ ಅವನು ನೋಡ್ತಾ ಇದ್ದ, ಸೀತೆ ಏನ್ ಮಾಡಿದ್ಲು, ಅಲ್ಲೇ ಇದ್ದಾಳು ಅಂತ ಅನ್ನೋದನ್ನ ಮೇಲೆ ನೋಡ್ತಾನೆ ಇದ್ದ. ಸೀತೆಯು ಕೂಡ ಲಕ್ಷ್ಮಣ ಕಂಗಳಿಂದ ದೂರ ಆಗೋದನ್ನ ನೋಡ್ತಿದ್ದ. ಅವಳು ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅವಳು ಜೋರಾಗಿ ಅಳ್ತಿದ್ದಾಗ ಅಲ್ಲಿಗೆ ಆ ಮುನಿಕುಮಾರರು ಬಂದರು. ಸುತ್ತಮುತ್ತಲು ಆಶ್ರಮಗಳಿದ್ದವಲ್ಲ, ಅವ್ರು ಓಡಾಡ್ತಾ ಬಂದರು. ಸೀತೆಯನ್ನು ನೋಡಿದ್ರು, ಮತ್ತೆ ವಾಲ್ಮೀಕಿ ಕಡೆ ಓಡಿದ್ರು. ಆ ವಾಲ್ಮೀಕಿ ಹೇಳಿದರು, ಅದೃಷ್ಟಪೂರ್ವ ಭಗವನ್ ಕಸ್ಯಾಪ್ಯೇಷ ಮಹಾತ್ಮನಃ ಪತ್ನಿ ಶ್ರೀರಿವ ಸಮೋಹ ದ್ವಿರೌತಿ ವಿಕೃತಾನನ. ನಾವು ಹಿಂದೆಂದೂ ನೋಡಿಲ್ಲ ಇಂಥ ಸ್ತ್ರೀಯನ್ನ. ಮಹಾತ್ಮನಾದ ರಾಜನೊಬ್ಬನ ಪತ್ನಿಯೊಬ್ಬಳಿದ್ದಿರ್ಬೇಕು ಇವಳು. ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ಇದ್ದಾಳೆ ಇವಳು. ಬಹಳ ರೋದನ ಮಾಡ್ತಿದ್ದಾಳೆ. ಅಂತರಿಕ್ಷದಿಂದ ಬಂದು ಬಿದ್ದಂಥ ದೇವತೆ ಅಂತ ಅವಳು ಕಾಣ್ತಿದ್ದಾಳೆ. ನೀವು ಅವಳನ್ನು ಸತ್ಕಾರ ಮಾಡಬೇಕು, ಅವಳನ್ನು ಕರ್ಕೊಂಡು ಬರಬೇಕು, ಅವಳು ಉಪಚಾರ ಮಾಡಬೇಕು ನೀವು. ವಾಲ್ಮೀಕಿಗಳು ಆ ಕ್ಷಣದಲ್ಲಿ ಕೂಡಲೇ ಯೋಗ ದೃಷ್ಟಿಯಿಂದ ತಿಳ್ಕೊಂಡ್ರು ಇದೇನು ಸಂಗತಿ ಅಂತ. ತಿಳ್ಕೊಂಡು ಆ ಮೈಥಿಲಿ ಇದ್ದಲ್ಲಿಗೆ ಧಾವಿಸಿದ್ರು. ಅವರು ಅರ್ಘ್ಯ ಪಾತ್ರೆ ಇತ್ಯಾದಿಗಳನ್ನು ಇಟ್ಕೊಂಡು ಗಂಗಾ ತೀರಕ್ಕೆ ಹೋದ್ರು. ಅದು ತಮಸಾ ನದಿ ತೀರದಲ್ಲಿ ಇರ್ತಾರೆ ಸಾಮಾನ್ಯ ವಾಲ್ಮೀಕಿಗಳು. ಗಂಗಾ ನದಿ ತೀರನ್ನು ಸ್ವಲ್ಪ ದೂರವೇ ಇದ್ದಿರಬೇಕು. ಆ ಋಷಿ ಕುಮಾರರು ಎಲ್ಲೋ ಹೂ ಹಣ್ಣು ಗೆಡ್ಡೆ ಗೆಣಸು ಇತ್ಯಾದಿಗಳನ್ನು ಆರಿಸ್ಕೊಂಡು ಬರ್ಲಿಕ್ಕೆ ಹೋದಾಗ ಅಲ್ಲಿ ತನಕ ಹೋಗಿದ್ದಿರ್ಬೇಕಷ್ಟೆ. ಆ ಸೀತೆಗೆ ಅವರ ಸಾಮೀಪ್ಯ, ವಾಲ್ಮೀಕಿ ಋಷಿಗಳಲ್ಲಿ ಬಂದಾಗ ಅವರ ತೇಜಸ್ಸಿನಿಂದನೇ ಅವಳಿಗೆ ಸ್ವಲ್ಪ ಆಹ್ಲಾದ ಆಯ್ತು ಅಂತ ಸಾನ್ನಿಧ್ಯ, ಅದು ಋಷಿಗಳ ಸಾನ್ನಿಧ್ಯ ಅಂತಾರೆ ಅದಕ್ಕೆ. ಅವರು ಸೀತೆಗೆ ಹೇಳಿದಂತೆ ಈ ಮಾತನ್ನು, ನೀನು ದಶರಥ ರಾಜನ ಸೊಸೆ, ರಾಮನ ಪಟ್ಟದ ರಾಣಿ, ಜನಕ ರಾಜನ ಮಗಳು, ನಿನಗೆ ನಾನು ಸ್ವಾಗತ ಮಾಡ್ತೇನೆ. ಯೋಗ ಸಮಾಧಿಯ ಮೂಲಕ ನನಗೆ ಮೊದಲೇ ಗೊತ್ತಿತ್ತು, ನನ್ನ ಶಿಷ್ಯರು ಬಂದು ವರದಿ ಮಾಡೋದಕ್ಕಿಂತ ಮೊದಲೇ ತಿಳಿದಿತ್ತು. ಈಗ ಅಷ್ಟೇ ಅಲ್ಲ, ಮೂರು ಲೋಕದಲ್ಲಿ ನಡೆಯುವ ಸಂಗತಿಗಳೆಲ್ಲ ನನಗೆ ತಿಳಿದಿವೆ. ನೀನು ನಿಷ್ಪಾಪಳು ಅನ್ನೋದು ನನಗೆ ಗೊತ್ತು. ಧೈರ್ಯದಿಂದಿರು, ನನ್ನ ಆಶ್ರಮದಲ್ಲಿ ವಾಸ ಮಾಡಿಕೊಂಡಿರು. ತಾಪಸ ಸ್ತ್ರೀಯರು ನನ್ನ ಆಶ್ರಮದಲ್ಲಿ ಬಹಳ ಜನ ಇದ್ದಾರೆ, ಅವರು ನಿನ್ನ ಆರೈಕೆ ಮಾಡ್ತಾರೆ. ನಾನು ಅರ್ಘ್ಯವನ್ನು ಸ್ವೀಕಾರ ಮಾಡುವಂತ ಅವಳಿಗೆ, ಅವಳನ್ನು ದೇವತೆ ಆದ್ರಿಂದ ಅವಳನ್ನ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಅವಳನ್ನು ಸತ್ಕಾರ ಮಾಡಬೇಕಾದ ಅವ್ರ ಕರ್ತವ್ಯ ಆಗಿತ್ತು. ನಿನ್ನ ಮನೆ ಅಂತಲೇ ತಿಳ್ಕೊ, ನಿನ್ನ ಸ್ವಂತ ಮನೆಗೆ ನೀನು ಬಂದಿದ್ದೆ ಅಂತ ತಿಳ್ಕೊ, ಯಾವುದೇ ಕಾರಣಕ್ಕಾಗಿ ವಿಷಾದಿಸಬೇಡ ಅಂದ್ರೆ ಅವರು. ಆಕೆ ಅವರ ಪಾದ ಕಮಲಗಳಿಗೆ ನಮಸ್ಕರಿಸಿದ್ಲು. ಅವರನ್ನು ಹಿಂಬಾಲಿಸ್ಕೊಂಡು ಅವಳು ಅವರ ಆಶ್ರಮದ ತನಕ ಹೋದ್ಲು. ಋಷಿಪತ್ನಿಯರೆಲ್ಲ ಅಲ್ಲಿಗೆ ಬಂದರು. ಋಷಿಪತ್ನಿಯರೆಲ್ಲ ಅಲ್ಲಿಗೆ ಬಂದು ಋಷಿಗಳನ್ನು ಕೇಳಿದರು, ಮುನಿಗಳೇ ತಮ್ಮ ಸುಖಾಗಮನ, ಬಹಳ ದಿವಸದ ನಂತರ ಇಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದರು ಅವರು. ಅಂದ್ರೆ ಅದು ದಾರಿಯಲ್ಲಿ ಬರುವಾಗ ಕೆಲವು ಬೇರೆ ಋಷಿಗಳ ಆಶ್ರಮ ಎಲ್ಲ ಇರ್ತಾವಲ್ಲ, ಆ ಬೇರೆ ಋಷಿಗಳ ಆಶ್ರಮಕ್ಕೆ ವಾಲ್ಮೀಕಿ ಹೋಗೋದು ಕಡಿಮೆ ಇದ್ದಿರಬೇಕು. ಈಗ ಹೋಗುವಾಗ ಅಲ್ಲಿ ನಡುವೆ ಆ ಸೀತೆಗೆ ಅಷ್ಟು ದೂರ ನಡೀಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ವಿಶ್ರಾಂತಿಗಾಗಿ ಅಲ್ಲಿ ಕೂಡಿಸಿದ್ದಿರಬೇಕು ಅಂತ ನನ್ನ ಆಲೋಚನೆ. ಅದಕ್ಕಾಗಿ ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ, ಕೂತ್ಕೊಳ್ಳಿ ಅಂದವರು ಉಳಿದ ಋಷಿಪತ್ನಿಯರು. ಆಗ ಅವ್ರು ಹೇಳಿದರು, ರಾಮನ ಪತ್ನಿ ಇವಳು ಸೀತೆ, ದಶರಥನ ಸೊಸೆ, ಪಾಪರಹಿತಳಾದರೂ ಇವಳನ್ನ ರಾಮ ಪರಿತ್ಯಾಗ ಮಾಡಿದ್ದಾನೆ. ನಾನು ಇವತ್ತು ಇವಳನ್ನ ಯೋಗಕ್ಷೇಮದಿಂದ ನೋಡ್ಕೊಳ್ಬೇಕಾಗಿದೆ. ನೀವು ಎಲ್ಲರೂ ಇವಳನ್ನು ನೋಡ್ಕೊಳ್ರಿ ಅಂತ ವಾಲ್ಮೀಕಿಗಳ ಕನ್ಯರಿಗೆಲ್ಲ ಹೇಳಿದರು. ತಾಪಸ ಕನ್ಯರಿಗೆ ಆಶ್ರಮ ದೊಡ್ಡ ಮಂಡಲವೇ ಇದ್ದಿರಬೇಕು. ನಮ್ಮ ಆಶ್ರಮದಲ್ಲಿರುವಂಥವ್ರು, ಸುತ್ತಮುತ್ತಲಿನ ಆಶ್ರಮದಲ್ಲಿರುವವರು ಎಲ್ಲರೂ ಕೂಡ ಇವಳನ್ನು ನೋಡ್ಕೊಳ್ಬೇಕು, ನೀವು ನಿಮ್ಮ ಕರ್ತವ್ಯ ಇದು. ರಾಜಪತ್ನಿ ರಾಜ ಅವರನ್ನೇ ಮೊದಲು ಗೌರವದಿಂದ ನೋಡ್ಕೊಳ್ಬೇಕು, ಯಾರು ಹೇಳಬೇಕಾಗಿಲ್ಲ.
ವಿಶೇಷವಾಗಿ ನಂದು ಇದು ಆಜ್ಞೆ. ಹಾಗಾಗಿ ನೀವು ಅವಳನ್ನು ಸರಿಯಾದ ದೃಷ್ಟಿಯಿಂದ ನೋಡ್ಕೊಳ್ಬೇಕು. ಆ ಋಷಿಗಳ ಪತ್ನಿಯರಿಗೆ ಅವಳನ್ನು ಒಪ್ಪಿಸಿ ತಮ್ಮ ಆಶ್ರಮಕ್ಕೆ ಅವ್ರು ಹಿಂತಿರುಗಿದ್ರು ಅಂತಿದೆ. ಅವರ ಆಶ್ರಮದಲ್ಲಿ, ಅವರ ನಿರ್ದಿಷ್ಟವಾದ ಆಶ್ರಮದಲ್ಲಿ ಯಾವ ಕನ್ಯೆ ಇದ್ದಿರ್ಲಿಕ್ಕಿಲ್ಲ, ಅವ್ರಿಗೆ ಪತ್ನಿಯ ವರ್ಣನೆ ಇಲ್ಲ. ಹಾಗಾಗಿ ತಮ್ಮ ಆಶ್ರಮಕ್ಕೆ ಅವ್ರು ಹಿಂತಿರುಗಿದ್ರು. ಸುತ್ತಮುತ್ತ ಇರುವಂಥ ಬೇರೆ ಆಶ್ರಮಗಳಲ್ಲಿ ಸೀತೆ ಇದ್ದಿರಬೇಕು. ಇದು ಬಂದಂಥವಳು ಸೀತೆ ಅಂತ ಅನ್ನೋದು ಆ ಋಷಿ ಪತ್ನಿಯರಿಗೆಲ್ಲ ಸ್ಪಷ್ಟವಾದ ಸಂಗತಿನೇ ಆಗಿತ್ತು. ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣದ ಪ್ರಕಾರ. ಈ ಕೆಲವು ಮಾಧ್ಯಮಗಳಲ್ಲಿ ಪ್ರಕಾರ ಕೊನೆ ತನಕನೂ ಬಂದವಳು ಸೀತೆ ಅಂತಲೇ ಗೊತ್ತಿರಲಿಲ್ಲ ಅಲ್ಲಿ ಅಂತ ಹೇಳ್ತಾರೆ ಅವರು. ಅದೇನು ಸಮಂಜಸ ಕಾಣೋದಿಲ್ಲ. ವಾಲ್ಮೀಕಿ ರಾಮಾಯಣ ಸ್ಪಷ್ಟವಾಗೇ ಹೇಳಿದೆ, ಇವಳೇ ಸೀತೆ ಅಂತ ವಾಲ್ಮೀಕಿಗಳು ಮೊದಲ ಭೇಟಿಯಲ್ಲೇ ಪರಿಚಯ ಮಾಡಿಸಿ ಹೋಗಿದ್ರು ಅಂತ. ಯಾವಳೋ ದೇವಿ ಇವಳು ಅಂತ ಅಷ್ಟೇ ಜನ ತಿಳ್ಕೊಂಡಿದ್ರು ಅಂತ ಮಾಧ್ಯಮಗಳಲ್ಲಿ ಅದನ್ನ ವರ್ಣನೆ ಮಾಡೋದನ್ನು ಕೇಳಿದ್ದೀನಿ ನಾನು ಅಷ್ಟೇ. ಲಕ್ಷ್ಮಣ ಅದನ್ನು ದೂರದಿಂದ ನೋಡಿದ, ವಾಲ್ಮೀಕಿ ಆಶ್ರಮಕ್ಕೆ ಅವಳು ತಲುಪಿದ್ಲು ಅಂತ. ಅವನಿಗೆ ಬಹಳ ಸಂಕಟ ಆಯಿತು. ತಲುಪಿದ್ಲು, ಅಲ್ಲಿ ಅವಳು ಸುಖವಾಗಿರ್ತಾಳೆ ಅಂತ ಅವನಿಗೆ ಸಮಾಧಾನವೂ ಇತ್ತು. ಆದರೂ ಆಶ್ರಮದಲ್ಲಿ ಹೋಗಿ ಇರಬೇಕಾಯ್ತಲ್ಲ ಅಂತ ಅವನಿಗೆ ಸಂಕಟ. ರಾಮನಿಗೆ ಇದಕ್ಕಿಂತ ಹೆಚ್ಚಿನ ದುಃಖ ಏನಿದೆ ಅಂತ ಅವನು ಆ ಸಾರಥಿಯನ್ನು ಮಾತಾಡ್ಸಿದ, ಸುಮಂತ್ರನನ್ನ. ಸೀತಾ ಪರಿತ್ಯಾಗ ಮಾಡಬೇಕಾದ್ದು ಅನ್ನೋದು ಅವನು ದೈವವೇ ಇದ್ದಿರಬೇಕು. ಆವಾಗೊಮ್ಮೆ ಪರಿತ್ಯಾಗ ಮಾಡಿ, ಆವಾಗಲೂ ಒಮ್ಮೆ ಕಷ್ಟ ಅನುಭವಿಸಿದ, ಈಗೊಮ್ಮೆ ಹೀಗಾಯಿತು. 1 ವರ್ಷ ಸೀತೆಯನ್ನು ಆತ ಬಿಟ್ಟಿರ್ಬೇಕಾಯ್ತು, ಈಗಲೂ ಆತ ದೂರ ಇದ್ದಾನೆ. ದೈವಂ ಹಿ ದುರತಿಕ್ರಮಂ. ಈತ ಕ್ರುದ್ಧನಾದರೆ ದೇವದಾನವ ಗಂಧರ್ವರನ್ನೆಲ್ಲ ಒಂದೇ ಬಾಣದಿಂದ ಧ್ವಂಸ ಮಾಡಬಲ್ಲ. ಆದರೆ ದೈವಕ್ಕೆ ಅಧೀನಾಗಿಬಿಟ್ಟಿದ್ದಾನೆ ಇವತ್ತು, ಹೀಗಿದ್ದಾನೆ ಇವತ್ತು. ಅದು ಹಿಂದೊಂದು ಬಾರಿ ಹೇಳಿದ್ದೆ, ಅವನು ರಾಮನ ಜಾತಕದಲ್ಲಿ, ರಾಮನ ಕುಂಡಲಿಯಲ್ಲಿಯೂ ಕೂಡ ಪತ್ನಿಯಿಂದ ವಿರಹ ಅಂತ ಹೀಗೆಲ್ಲ ಒಂದು ಮಾಹಿತಿ ಇದೆ ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಏನೇ ಇದ್ರೂ ಈ ಪಟ್ಟಣಿಗರ ಮಾತನ್ನು ಕೇಳಿ, ಜನಾಪವಾದದ ಮಾತನ್ನು ಕೇಳಿ ಸೀತೆಯನ್ನು ಕಾಡಿಗೆ ಕಳಿಸಿದ್ನಲ್ಲ, ಇದೇನು ಯೋಗ್ಯವಾದ ಕೆಲಸ ಇದು ಅಲ್ಲ. ಇದು ಬಹಳ ಕ್ರೂರವಾದ ಕೆಲಸ. ಇದು ನಮಗೆ ಇದು ಕ್ರೂರ ಕೆಲಸ ಅಂತ ಅನಿಸ್ತದೆ. ಮೈಥಿಲೀಂ ಸಮನುಪ್ರಾಪ್ತ ಪೌರೈರ್ ಹೀನಾರ್ಥ ವಾಚಿಭಿಹಿ. ಏನಿದ್ರಿಂದ ಯಾವ ಧರ್ಮವನ್ನು ರಾಮ ಸಾಧನೆ ಮಾಡಿದಂತಾಯ್ತು ಅವಳನ್ನು ಪರಿತ್ಯಾಗ ಮಾಡಿ ಅನ್ಕೊಂಡ ಅವನು. ಹಾಗೆ ಸುಮಂತ್ರ ಹೇಳಿದ, ಅದಕ್ಕಾಗಿ ಬಹಳ ಸಂತಾಪ ಪಡಬೇಡ, ಇದೆಲ್ಲ ಹೀಗಾಗ್ತದೆ ಅಂತ ನನಗೆ ಗೊತ್ತಿತ್ತು ಅಂದ ಅವನು. ಲಕ್ಷ್ಮಣನಿಗೆ ಅದು ಗೊತ್ತಿರಲಿಲ್ಲ. ಆದರೆ ಸುಮಂತ್ರನಿಗೆ ಅವನು ದಶರಥನ ಕಾಲದಿಂದಲೂ ಬಂದವನಾದ್ರಿಂದ ದಶರಥನ ಒಟ್ಟಾರೆ ಜೀವನ, ಅವನಿಗೆ ಮುಂದೇನಾಗೋದಿದೆ, ರಾಮನಿಗೆ ಮುಂದೇನಾಗೋದು ಅಂತ ಇದೆ ಅನ್ನೋದನ್ನೆಲ್ಲ ಸುಮಂತ್ರನಿಗದು ಮೊದಲೇ ಗೊತ್ತಿತ್ತಂತೆ. ರಾಮ ಹೆಚ್ಚು ಸುಖ ಪಡಬೇಕಾಗ್ತದೆ, ಅವನು ಸೌಖ್ಯರಹಿತನಾಗ್ತಾನೆ. ಇದನ್ನ ದೂರ್ವಾಸರು ನಿನ್ನ ತಂದೆಗೆ ಬಹಳ ಮೊದಲೇ ಹೇಳಿದ್ರು ದಶರಥನಿಗೆ ಅಂದ ಸುಮಂತ್ರ. ಇದಷ್ಟೇ ಅಲ್ಲ, ಇನ್ನೂ ಕೆಲವು ಕಾಲ ಕಳೆದ ಬಳಿಕ ರಾಮ ನಿನ್ನನ್ನ, ಲಕ್ಷ್ಮಣನನ್ನೂ ಪರಿತ್ಯಾಗ ಮಾಡ್ತಾನೆ, ಭರತ ಶತ್ರುಘ್ನನನ್ನೂ ಪರಿತ್ಯಾಗ ಮಾಡ್ತಾನೆ. ಮುಂದೊಂದು ಅಂತ ಸಂದರ್ಭ ಬರೋದಿದೆ. ದಶರಥ ನನಗೆ ಆಜ್ಞೆ ಮಾಡಿದ್ದ, ಈ ಎಲ್ಲ ಸಂಗತಿಗಳನ್ನ ಸುಮಂತ್ರ ನೀನು ತಿಳ್ಕೊಂಡಿದ್ರು ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಈ ಮಾತುಗಳನ್ನು ಹೇಳಬೇಡ, ಎಷ್ಟು ದಿವಸ ಸುಖವಾಗಿರ್ತಾರೋ ಇರಲಿ ಅಂತ ಹೇಳಿಬಿಟ್ಟಿದ್ದ. ಅದಕ್ಕಾಗಿ ನಾನು ಹೇಳಿರಲಿಲ್ಲ. ದೂರ್ವಾಸರು ವಸಿಷ್ಠರ ಸನ್ನಿಧಾನದಲ್ಲಿ ಮತ್ತು ಉಳಿದ ಕೆಲವು ಹಿರಿಯರ ಸನ್ನಿಧಾನದಲ್ಲಿ ಈ ಮಾತನ್ನು ನಿನ್ನ ತಂದೆಗೆ ಹೇಳಿದ್ರು. ಅದಕ್ಕಾಗಿ ನಾನು ಇಷ್ಟು ದಿವಸ ಸಮಾಧಾನದಿಂದ ನಡೆದುಕೊಂಡೆ. ಆದರೆ ನಿನಗೆ ಇವತ್ತೇನಾದರೂ ಅಪೇಕ್ಷೆ ಇದ್ದರೆ ಅದರ ವಿಸ್ತಾರವಾದ ಸಂಗತಿಯನ್ನು ಹೇಳ್ತೇನೆ, ಯಾವಾಗ ಹೇಳಿದ್ರು ಅಂತ. ಆಗ ಲಕ್ಷ್ಮಣ ಸೂತನಿಗೆ ಹೇಳಿದ, ಸತ್ಯಂ ಬ್ರೂಹಿ, ಅದೇನು ಯಾವಾಗ ಹೇಳಿದ್ರು ಅಂತ ಅನ್ನೋದನ್ನೆಲ್ಲ ನನಗೆ ನೀನು ವಿಸ್ತಾರವಾಗಿ ಹೇಳು ಅಂತ ಹೀಗೆ ಕೇಳ್ಕೊಂಡ. ಆಗ ಸುಮಂತ್ರ ಅದನ್ನ ಹಿಂದಿನ ಸಂಗತಿಯೊಂದನ್ನು ಹೇಳಿದ. ಅತ್ರಿಯ ಮಗ ದೂರ್ವಾಸರು ಅವರೊಂದು ಬಾರಿ ವಸಿಷ್ಠರ ಆಶ್ರಮದಲ್ಲಿ ಚಾತುರ್ಮಾಸಕ್ಕಾಗಿ ಉಪಸ್ಥಿತರಿದ್ದರು. ವಸಿಷ್ಠರನ್ನು ನೋಡಬೇಕು ಅಂತ ನಿಮ್ಮ ಅಪ್ಪ ದಶರಥ ವಸಿಷ್ಠರ ಆಶ್ರಮಕ್ಕೆ ಹೋದ. ಅಲ್ಲೇ ದೂರ್ವಾಸರಿದ್ರು, ಅವ್ರ ಭೇಟಿಯೂ ಆಯಿತು. ವಸಿಷ್ಠರ ಎಡಭಾಗದಲ್ಲಿ ದೂರ್ವಾಸರು ಕೂತ್ಕೊಂಡಿದ್ರು. ಇಬ್ಬರು ಋಷಿಗಳಿಗೂ ಅವ್ರು ನಮಸ್ಕಾರ ಮಾಡಿದ. ರಾಜನನ್ನ ಅವರು ಸ್ವಾಗತಿಸಿದ್ರು, ಸತ್ಕಾರ ಮಾಡಿದ್ರು. ಅವರಿಬ್ಬರು ಪರಸ್ಪರ ನಾನಾ ಥರದ ಕಥೆಗಳನ್ನ, ಸಮಾಚಾರಗಳನ್ನ ಮಾತಾಡ್ತಿದ್ರು ಆ ಋಷಿಗಳು. ಮಹಾರಾಜ ಆ ದೂರ್ವಾಸರನ್ನ ಒಂದ್ಸರಿ ಕೇಳಿದ ನಮಸ್ಕಾರ ಮಾಡಿ, ನನ್ನ ವಂಶದ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೇಳಿ, ಈ ವಂಶ ಎಲ್ಲಿ ತನಕ ಮುಂದುವರಿತದೆ, ರಾಮನ ಆಯುಷ್ಯವೆಷ್ಟು, ಭರತಾದಿಗಳ ಆಯುಷ್ಯವೆಷ್ಟು, ಅವ್ರ ಮಕ್ಕಳ ಆಯುಷ್ಯವೆಷ್ಟು, ರಾಮನಿಗೆ ಹುಟ್ಟುವ ಮಕ್ಕಳ ಆಯುಷ್ಯ ಎಷ್ಟು. ಆಗ ದೂರ್ವಾಸರು ಹೇಳಿದರು,
ಹಿಂದೊಮ್ಮೆ ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ನಡೆಯಿತು. ಆಗ ದೈತ್ಯರೆಲ್ಲ ಆ ದೇವತೆಗಳ ಆಕ್ರಮಣವನ್ನು ತಾಳದೆ ಸೋಲುವ ಪರಿಸ್ಥಿತಿಗೆ ಬಂದಿದ್ರು. ಅವರು ಭೃಗು ಮಹರ್ಷಿಯ ಪತ್ನಿಗೆ ಶರಣಾಗತರಾಗಿದ್ರು, ನಮ್ಮನ್ನು ಕಾಪಾಡುವಂತ. ಆ ಭೃಗು ಮಹರ್ಷಿಗಳ ಆಶ್ರಮದಲ್ಲೇ ವಾಸ ಮಾಡ್ಕೊಂಡು ಇದ್ದುಬಿಟ್ರು. ಆ ಭೃಗುವಿನ ಪತ್ನಿ ದೈತ್ಯರಿಗೆ ಆಶ್ರಯ ಕೊಟ್ಟಲ್ಲ ಅಂತ ವಿಷ್ಣುವಿಗೆ ಕೋಪ ಬಂತು. ಅವನು ಚಕ್ರದಿಂದ ಆ ಭೃಗುವಿನ ಪತ್ನಿಯ ತಲೆಯನ್ನು ಹಾರಿಸಿಬಿಟ್ಟ. ಆಶ್ರಯ ತಪ್ಪಿದ ಮೇಲೆ ಆ ರಾಕ್ಷಸರೆಲ್ಲ ಬೀದಿಗೆ ಬಿದ್ದರು. ಮತ್ತೆ ಅವರು ದೇವತೆಗಳ ದಾಳಿಗೆ ತುತ್ತಾದರು. ಭೃಗು ಆ ವಿಷ್ಣುವಿಗೆ ಶಾಪ ಕೊಟ್ಬಿಟ್ಟ, ನನ್ನ ಹೆಂಡತಿಯನ್ನು ಕೊಂದಿಯಲ್ಲ ನೀನು ಅಂತ ಸಿಟ್ಟ ಅವನಿಗೆ. ನೀನು ಮನುಷ್ಯ ಲೋಕದಲ್ಲಿ ಜನ್ಮ ತಾಳು, ಹಲವಾರು ವರ್ಷ ಪತ್ನಿ ವಿಯೋಗದ ದುಃಖವನ್ನು ಅನುಭವಿಸು ಅಂತ ಶಾಪ ಕೊಟ್ಬಿಟ್ಟು, ನನಗೆ ಪತ್ನಿ ವಿಯೋಗ ಮಾಡ್ತಿದ್ದೀರ ನೀನು ಹಾಗೆ ಮಾಡು ಅಂತ ಶಾಪ ಕೊಟ್ಬಿಟ್ಟು. ಎಲ್ಲ ಕೋಪದ ಭರದಲ್ಲಿ ಕೊಟ್ಬಿಟ್ರು. ಆದರೆ ಅಂತ ಶಾಪ ಕೊಟ್ಟದಕ್ಕಾಗಿ ಬಹಳ ಪಶ್ಚಾತ್ತಾಪ ಆಯ್ತು ಅವರಿಗೆ. ಅವರು ವಿಷ್ಣುವಿನ ಆರಾಧನೆ ಮಾಡಬೇಕು ಅಂತ ಅವರಿಗೆ ಅಂತರಾತ್ಮದಲ್ಲಿ ಒಂದು ಗೋಚರ ಆಯಿತು. ಭಗವಂತನ ಕ್ಷಮೆ ಕೇಳಬೇಕು ಅಂತ ಈಗೆಲ್ಲ ವಿಷ್ಣುವನ್ನು ಆರಾಧನೆ ಮಾಡಿದರು. ಆಗ ವಿಷ್ಣು ಹೇಳಿದ, ನೀವು ಋಷಿಗಳು ಸುಳ್ಳಾದ ಮಾತನಾಡುವವರಲ್ಲ, ನಿಮ್ಮ ಮಾತನ್ನು ನಡೆಸ್ಕೊಡ್ತೇನೆ. ನಾನು ಲೋಕದ ಹಿತಕ್ಕಾಗಿ ಅವತಾರ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ನಿಮ್ಮ ಮಾತನ್ನು ನಡೆಸ್ಕೊಳ್ಬೇಕಾದ್ರೆ ನನ್ನ ಕರ್ತವ್ಯ ಆಗಿದೆ, ನಡೆಸ್ಕೊಡ್ತೇನೆ. ನಿಮ್ಮ ಶಾಪವನ್ನು ಸ್ವೀಕಾರ ಮಾಡ್ತೇನೆ ಅಂದ. ಹೀಗೆ ಮಹಾವಿಷ್ಣು ರಾಮನಾಗಿ ಅವತರಿಸಿದಾಗ ಆ ಶಾಪವನ್ನು ಸ್ವೀಕಾರ ಮಾಡಿದ. ಆ ದುರ್ವಾಸರ ಕಥೆಯನ್ನು ದಶರಥನಿಗೆ ಹೇಳಿದರು. ಪತ್ನಿ ವಿಯೋಗ ಆದ್ಮೇಲೂ ಕೂಡ ದೀರ್ಘಕಾಲ ಬಾಳೆ ಒಂದು 700 ವರ್ಷ ಕಾಲ ಆತ ರಾಜ್ಯಭಾರ ಮಾಡ್ಕೊಂಡಿರ್ತಾನೆ. 11,000 ವರ್ಷ ರಾಜ್ಯವನ್ನು ಆಳಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅವನು. ಅಶ್ವಮೇಧಾದಿ ಯಾಗಗಳನ್ನು, ದೊಡ್ಡ ದೊಡ್ಡ ಯಾಗಗಳನ್ನು ಮಾಡ್ತಾನೆ. 2 ಗಂಡು ಮಕ್ಕಳು ಅವನಿಗೆ ಹುಟ್ಟುತ್ತಾರೆ. ಹೀಗೇನೋ ಕೆಲವು ವಿಷಯಗಳನ್ನು ಹೇಳಿ ಅವ್ರು ಮೌನ ಆಗಿಬಿಟ್ರು ದುರ್ವಾಸರು. ನಿಮ್ಮ ಅಪ್ಪ ದಶರಥ ಅವರಿಬ್ಬರು ನಮಸ್ಕಾರ ಮಾಡಿ ಅಯೋಧ್ಯೆಗೆ ಬಂದುಬಿಟ್ಟ. ನಾನು ಆತನ ಮಂತ್ರಿ ಸಾರಥಿ, ನಾನು ಕೇಳಿಸ್ಕೊಂಡೆ ಅಂದ ಸುಮಂತ್ರ. ನಾನು ಅದನ್ನು ಯಾರಿಗೂ ಹೇಳಿರಲಿಲ್ಲ. ದುರ್ವಾಸರು ಹೇಳಿದ ಮಾತು ಸುಳ್ಳಾಗುವುದೂ ಅಲ್ಲ. ಆ ಸೀತಾದೇವಿ ಗರ್ಭದಲ್ಲಿ ಹುಟ್ಟುವಂಥ 2 ಮಕ್ಕಳಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗೋದಿಲ್ಲ, ಅದು ಬೇರೆ ರಾಜ್ಯದಲ್ಲೇ, ಸಾಮ್ರಾಜ್ಯ ಅದೇ ಇದ್ದಿರಬೇಕು, ಇನ್ನೊಂದು ಕಡೆ ಪಟ್ಟಾಭಿಷೇಕ ಆಗ್ತದೆ ಅಂತ ಒಂದು ಮಾತು ಹೇಳಿದ ಅವನು. ವಿಧಿಯ ನಿಯಮನೇ ಹೀಗಿದ್ದಾಗ ನೀನು ಸೀತೆಯ ಸಲುವಾಗಿ ಆಗಲಿ ರಾಮನ ಕಾರಣಕ್ಕಾಗಿ ಶೋಕ ಪಡಬೇಡ, ಮನಸ್ಸನ್ನು ಗಟ್ಟಿ ಮಾಡ್ಕೊ. ಲಕ್ಷ್ಮಣ ಅದನ್ನೆಲ್ಲ ಕೇಳಿದ. ಸುಮಂತ್ರನನ್ನ ಪ್ರಶಂಸೆ ಮಾಡಿ ಅವರು ಆ ಗೋಮತಿ ನದಿ ತೀರ, ಗೋಮತಿ ನದಿಗೆ ಕೇಶಿ ನದಿ ಅಂತಂತಾರೆ, ಆ ನದಿ ತೀರದಲ್ಲಿ ರಾತ್ರಿಯನ್ನು ಕಳೆದರು. ಅದು ನಾವು ತಿಳ್ಕೊಳ್ಬೇಕಾದ್ದೇನೆಂದ್ರೆ, ಅವನು ಸ್ವಯಂ ಭಗವಂತನೇ ಇಲ್ಲಿ ಹುಟ್ಟಿ ಬಂದರು. ಇಲ್ಲಿ ನಡೆಯಬೇಕಾದಂತಹ ಕಷ್ಟ ಸುಖ, ಮದುವೆ, ಸಾವು, ಹುಟ್ಟು ಇವೆಲ್ಲ ಏನಿವೆ, ಅದು ಕೃಷ್ಣ ರೂಪದಿಂದ ಹುಟ್ಟಿ ಬರ್ಬೋದು, ರಾಮನ ರೂಪದಿಂದ ಹುಟ್ಟಿ ಬರ್ಬೋದು. ರಾಮ ಕೃಷ್ಣ ಇವೆರಡು ರೂಪಗಳು ನಮ್ಮ ಜೀವನಕ್ಕೆ ಹೆಚ್ಚು ಸಮೀಪ ಆದದ್ದು, ಮನುಷ್ಯ ಮಾದರಿಯಾಗಿ ಇಟ್ಕೊಂಡು ತಾನು ಬಾಳಲಿಕ್ಕೆ. ಅದಕ್ಕಾಗಿ ಆ ರೂಪಗಳು ಅಲ್ಲಿ ಜೀವನ ಏನಿದೆ ಅದಕ್ಕೂ ಕೂಡ ಇಂಥ ಕುಂಡಲಿ, ಇಂಥ ಕರ್ಮಗಳು, ಇವೆಲ್ಲ ಇಂಥ ಕರ್ಮಗಳಿಂದ ಹೀಗಾಯಿತು, ಇಂಥದ್ರಿಂದ ಹೀಗಾಯಿತು ಅಂತ ಸೂಚನೆ ಮಾಡಲಿಕ್ಕೆ ಅವನ ಜೀವನದಲ್ಲಿ ಕಾಣಿಸ್ತದೆ. ಇವೆಲ್ಲ ನಾವು ತಿಳ್ಕೊಳ್ಬೇಕಾದೇನಂತಂದರೆ, ನಮಗೆ ಒದಗಿರುವಂಥ ಕರ್ಮಗಳು, ನಮಗೊಂದು ಒದಗಿರುವಂಥ ದುಃಖ ಇವತ್ತು ನಮ್ಮ ಪ್ರಾರಬ್ಧ ಕರ್ಮದಿಂದ ಬಂದಿದೆ. ಅವನದು ಪ್ರಾರಬ್ಧ ಕರ್ಮ ಅಲ್ಲ. ಅವನು ರಾವಣನ ಸಂಹಾರ ಮಾಡಿದ್ರು, ಭೃಗುವಿನ ಪತ್ನಿಯನ್ನು ಸಂಹಾರ ಮಾಡಿದ್ರು. ಅವನಿಗೆ ಅದೆರಡೂ ಲೋಕದ ಲೀಲೆಯೇ ಅವನಿಗೆ. ನಮಗೆ ಯಾವುದು ಲೀಲೆ ಅಲ್ಲ. ನಾವು ಮಾಡಬೇಕಾದ ಅನಿವಾರ್ಯ ಕರ್ಮಗಳು. ನಮಗೆ ನಾವು ಮಾಡಬೇಕಾದ ಅನಿವಾರ್ಯ ಕರ್ಮಗಳ ಫಲವಾಗಿ ಪುಣ್ಯ ಪಾಪಗಳನ್ನು ನಾವು ಅನುಭವಿಸ್ತೀವಿ, ಸುಖ ದುಃಖ ಅನುಭವಿಸ್ತೇವೆ. ಅಂತೂ ಅವನು ನಮಗೆ ತಿಳಿಸಿದ್ದೇನೆಂದ್ರೆ, ನಿಮ್ಮ ಸುಖ ದುಃಖಗಳಿಗೆ ನೀವು ಮಾಡಿದ ಕರ್ಮಗಳೇ ಕಾರಣ ಅಂತನ್ನೋದನ್ನು ಅವನು ತಾನೂ ಕೂಡ ತನ್ನ ಜೀವಮಾನದಲ್ಲಿ ಶಾಪವನ್ನು ಸ್ವೀಕಾರ ಮಾಡಿ ತೋರಿಸಿದ ಅಂತನ್ನೋದನ್ನ ಆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 51ನೇ ಸರ್ಗದ ಮುಕ್ತಾಯ ಏನಾಗ್ತದೆ ಆ ಸಂದರ್ಭದಲ್ಲಿ ನಾವು ಅನುಸಂಧಾನ ಮಾಡ್ಕೊಳ್ಬೇಕು.